ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಬೆಳಗ್ಗೆನೇ ಸ್ವಲ್ಪ ಚಿಕನ್ ಸಾರು ಮಾಡ್ತಾ ಇದ್ದೀನಿ. ದೋಸೆ ಹಿಟ್ಟು ಹಾಕ್ಸ್ಕೊಂಡು ಬಂದಿದ್ರಿ ನೆನ್ನೆ. ಒಂದು ಸ್ವಲ್ಪ ತೆಗೆದು ಇಟ್ಬಿಟ್ಟಿದ್ದೀನಿ ಆಗಲೇ, ಅಂದರೆ ರಾತ್ರಿನೇ ರುಬ್ಕೊಂಡ್ಬಂದಿದ್ದ ತಕ್ಷಣವೇ ಒಂದು ಸ್ವಲ್ಪ ತೆಗೆದು ಇಟ್ಬಿಟ್ಟೆ. ಅದಾದರೆ ನನಗೆ 3-4 ದಿನವೂ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ನೋಡಿದ್ರೆ ಚಿಕನ್ ಎಲ್ಲ ಒಂದು ಸ್ವಲ್ಪ ನೀಟಾಗಿ ತೊಳೆದ್ಬಿಟ್ಟು 2-3 ಸಲ ನೀರಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ಚಿಕನ್ನು ಮತ್ತು ಉಪ್ಪು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ನೀರೆಲ್ಲ ಒಂದು ಸ್ವಲ್ಪ ಹೋಗ್ಲಿ ಅಂತ ಹೇಳಿಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ಮತ್ತು ಟೋನಿಗೆ ನೋಡಿ ಅನ್ನ ತಣ್ಣಗಾಗಲಿ ಅಂತ ಹೇಳಿಬಿಟ್ಟು ಪ್ಲೇಟಲ್ಲಿ ಇಟ್ಟಿದ್ದೆ. ಇದು ರುಬ್ಸ್ಕೊಂಡ್ಬಂದಿರೋ ಹಿಟ್ಟಂತ ಹೇಳಿದ್ನಲ್ವ, ಸ್ವಲ್ಪ ತೆಗೆದು ಇಟ್ಟಿದ್ದೆ. ಇನ್ನು ಸ್ವಲ್ಪ ಇವತ್ತಿಗೆ ಎಷ್ಟು ಯೂಸ್ ಆಗುತ್ತೋ ಅಷ್ಟು ಮಾತ್ರ ಈ ಬಕೆಟಲ್ಲೇ ಇಟ್ಟಿದ್ದೆ, ಒಂದು ಸ್ವಲ್ಪ ಹುಳಿ ಬರಲಿ ಅಂತ. ಇನ್ನು ದೋಸೆ ಮಾಡಬೇಕು, ಚಿಕನ್ ಸಾರು. ಮಧ್ಯಾಹ್ನಕ್ಕೆ ಏನಾದರೂ ಮಕ್ಳಿಗೆ ಬೇಕು ಅಂತಂದರೆ ಬಿರಿಯಾನಿ ಮಾಡೋಣ ಅಂತ ಒಂದು ಸ್ವಲ್ಪ ಚಿಕನ್ನ ತೆಗೆದು ಈ ಸೈಡ್ಗೆ ಎತ್ತಿಟ್ಟಿದ್ದೀನಿ. ನಾನಾದರೆ ಚಿಕನ್ ಸಾರಿಗೆ ಈ ಚಿಕನ್ ಸ್ಪೈಸಿ ಪೌಡರ್ಸ್ ಎಲ್ಲ ಬರುತ್ತಲ್ವ, ನಮ್ಗೆ ಅಂಗಡಿಯಲ್ಲಿ ಸಿಗುತ್ತಲ್ವ, ಅದೆಲ್ಲ ಏನು ಹಾಕೋದಕ್ಕೆ ಹೋಗೋದಿಲ್ಲ. ಫ್ರೈಗೆ ಬೇಕಾದರೆ ಯೂಸ್ ಮಾಡ್ತೀನಿ, ಸಾರಿಗೆ ಅಷ್ಟೊಂದು ಹಾಕೋದಕ್ಕೆ ಹೋಗೋದಿಲ್ಲ. ಖಾರ ತಗೊತೀನಿ, ಅಂದರೆ ಖಾರದ ಪುಡಿ ಹಾಕ್ಕೊತೀನಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು. ಅದ್ರ ಜೊತೆಗೆ ಧನಿಯಾ ಪುಡಿ ಹಾಕ್ಕೊತೀನಿ. ನೋಡಿ, ಖಾರ 1.5 ಸ್ಪೂನೇ ಹಾಕ್ಕೊಂಡಿದ್ದೀನಿ. ನಮಗೆ ಚಿಕನ್ಗೆ ಅಂದರೆ ಖಾರವಾಗಿದ್ರೇ ಚೆನ್ನಾಗಿರುತ್ತೆ. ಮಳೆ ಬೇರೆ ಅಲ್ವಾ, ಮಳೆದಲ್ಲಿ ಒಂದು ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಇಟ್ಕೊಂಡಿದ್ರೆ ಚಿಕನ್ಗೆ ತಿನ್ನಬೇಕಾದ್ರೆ ಆ ಪೀಸಸ್ ಎಲ್ಲ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಸ್ಪೈಸಿಯಾಗಿ ಮಾಡ್ತಾಯಿದ್ದೀನಿ. ಒಂಬತ್ತುವರೆ ಆಗೋಗಿದೆ ಟೈಮು. ಇನ್ನೂ ಮಕ್ಕಳು ಎದ್ದೊಳ್ಳಿಲ್ಲ. ನಮ್ಮ ಮನೆಯವ್ರು ಹೋಗಿ ತಗೊಂಡ್ಬಂದರು, ನಾನು ಹಾಗೆ ಇಟ್ಬಿಡ್ತಾ ಇದ್ದೀನಿ. ಮನೆ ಕೆಲಸ ಎಲ್ಲ ಮುಗೀತು. ಅಂದರೆ ಕಿಚನಲ್ಲಿ ನೋಡಿ, ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಒಂದು ಸ್ವಲ್ಪ ಕುರ್ತಿ ಇದೆ, ತಗೊಂಡು ಹೋಗಿ ಹಾಕಬೇಕದು. ಪಾತ್ರೆ ಎಲ್ಲ ತೊಳೆದಿದ್ದು ಆಯಿತು. ಒಂದು ಸ್ವಲ್ಪ ಪಾತ್ರೆಗಳು ಜೋಡಿಸೋದಿದೆ, ಅದನ್ನೆಲ್ಲ ಇಟ್ಟಿದ್ದೀನಿ. ಇನ್ನು ನಮ್ಮ ಮನೆಯವರು ಹೊಟ್ಟೆ ಶೂ ಅಂತಂದರು. ಇನ್ನು ಬೆಳಗ್ಗೆ ಟಿಫನ್ ಆಗಿಲ್ಲ, 9:30 ಆಗಿದೆ ಟೈಮು, ಇನ್ನೂ ಆಗಿಲ್ವಾ. ಸೊ ಅದರಿಂದ ಫಸ್ಟು ಇಟ್ಬಿಡೋಣ ಸಾರಿಗೆ. ದೋಸೆ ಬೇಕಂದರೆ ಬಿಸಿಯಾಗಿ ಸುಟ್ಕೊಡ್ಬೋದಲ್ವ, ಅದಕ್ಕೆ. ಮಸಾಲೆ ಅಂತೂ ಬೆಳಗ್ಗೆನೇ ರುಬ್ಕೊಂಡ್ಬಿಟ್ಟಿದ್ದೆ. ಭಾನುವಾರ ಇನ್ನು ಕರೆಂಟು ಯಾವ ರೀತಿ ಕೈ ಕೊಡುತ್ತೆ ಅಂತ ಹೇಳಿಬಿಟ್ಟು ಗೊತ್ತಲ್ವಾ, ಅದಕ್ಕೆ ಬೆಳಗ್ಗೆನೇ ರುಬ್ಕೊಂಡಿದ್ನ. ಅದನ್ನು ಸೇರಿಸ್ಬಿಟ್ಟು 2 ವಿಸಿಲ್ಗೆ ಇಟ್ಕೊಡ್ತೀನಿ, ಸಾರು ರೆಡಿ ಆಗೋಗುತ್ತೆ. ಯೂಶ್ವಲ್ ಆಗಿ ನಾನು ಚಿಕನ್ ಸಾರು, ಮಟನ್ ಸಾರು ಅಂದರೆ ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೊತೀನಿ. ಇದು ದೋಸೆಗಾಗಿರೋದ್ರಿಂದ ಏನಂದರೆ ಹಿಂಗೆ ಮೀಡಿಯಮ್ಮಾಗಿ ನಾವು ಸಾಂಬಾರು ಯಾವ ರೀತಿ ಮಾಡ್ಕೊತೀರಿ ಆ ರೀತಿ ತೊಗೊಂಡಿದ್ದೀನಿ. ಅಂದರೆ ತೀರಾ ನೀರು ಹಾಕಿಲ್ಲ, ಸ್ವಲ್ಪ ತೆಳ್ಳಗೆ ಮಾಡಿಕೊಂಡೆ. ಆಯಿತು ಸಾರಿಗೆ. ಇನ್ನು ಇದಕ್ಕೆ ಉಪ್ಪು ಮತ್ತು ದೋಸೆ ಸೋಡಾ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಅವ್ರು ತಿನ್ನಬೇಕಾದ್ರೆ ನಾನು ಮಾಡಿ ಕೊಟ್ಬಿಡ್ಬೋದು. ದೋಸೆನೂ ಅಷ್ಟೇ ಮಾಡಿಬಿಟ್ಟು ಹಾಟ್ ಬಾಕ್ಸಲ್ಲಿ ಹಾಕಿ ಇಟ್ಬಿಡೋಣ ಅಂತ ದೋಸೆ ಮಾಡ್ತಿದ್ದೆ. ದೋಸೆ ಎಲ್ಲ ಹೋಯ್ತು, ನಾವು ಹಾಟ್ ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ಟಿದ್ದೀನಿ ಅಂದರೆ ತಿನ್ಕೊತಾರೆ. ಚಿಕನ್ ಸಾರು ವಿಸಿಲ್ ಬಂದ ತಕ್ಷಣ ಅಪ್ಪ ಮಗ ಎದ್ದು ಬಂದು ಆಯಿತಾ ಅಂತ ಕೇಳಿದ್ರ. ಟೈಮ್ ಬೇರೆ 10 ಗಂಟೆ ಆಗೋಗಿತ್ತು, ಹಾಗಾಗಿ ಹಾಕಿ ಕೊಟ್ಬಿಡ್ತಾ ಇದ್ದೀನಿ ಅವ್ರಿಗೆಲ್ರಿಗೂ. ನೋಡಿ, ಸಾರು ಆಯಿತು. ದೋಸೆಗಾಗಿರೋದ್ರಿಂದ ಇಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ಅಂದರೆ ಅಷ್ಟೊಂದು ತೆಳ್ಳಗೂ ಇಲ್ಲ, ಅಷ್ಟೊಂದು ಗಟ್ಟಿಯಾಗೂ ಇಲ್ಲ. ಇದು ಇನ್ನೂ ಒಂದು ಸ್ವಲ್ಪ ಮಧ್ಯಾಹ್ನ ಹಾಕ್ತಾ ಇನ್ನೂ ಗಟ್ಟಿ ಬಂದ್ಬಿಡುತ್ತೆ ಸಾರು. ನಾನೆಲ್ಲ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಮಾಡೋದ್ರಿಂದ ನಮಗೆ ಗಟ್ಟಿ ಬಂದ್ಬಿಡುತ್ತೆ. ಅಪ್ಪ ಮಗಗಿಬ್ರಿಗೂ ಹಾಕಿ ಕೊಟ್ಬಿಡ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ನನ್ನ ಮಗಗಿಬ್ರಿಗೂ ಹಾಕಿ ಕೊಟ್ಬಿಡ್ತಾ ಇದ್ದೀನಿ. ಇನ್ನು ನಾನು ಸ್ನಾನ ಮಾಡ್ಕೊಂಬರ್ಬೇಕು. ನನ್ನ ಮಗಳು ಇನ್ನೂ ಎದ್ದಿಲ್ಲ, ಆಮೇಲೆ ತಿನ್ನೋಣ ಅಂತ. ಒಂದು ಕಡೆ ದೋಸೆ ಮಾಡಿಕೊಂಡೆ, ಒಂದು ಕಡೆ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಮೌನಿಕಾ ವ್ಲಾಗ್ಸ್. ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿ ಅಡುಗೆ ಎಲ್ಲ ಮುಗಿಸ್ಕೊಂಡೆ.
ಮತ್ತು ಇವತ್ತು ಸಂಡೇ ಬೆಳಗ್ಗೆನೆ ದೋಸೆಗೆ ಹಾಕಿದ್ದೆ ಅಂತ ಹೇಳ್ಬಿಟ್ಟು ಇನ್ನು ಚಿಕನ್ ತರಿಸಿ ಚಿಕನ್ ಸಾರು ಮಾಡಿ ತಿಂದಿದ್ದು ಆಗೋಗ್ಬಿಡ್ತು. ಆಮೇಲೆ ಅಮ್ಮ ಹತ್ರ ಮಾತಾಡ್ತಾ ಇದ್ರೆ ಗೊತ್ತಾಯಿತು ಇವತ್ತು ಹುಣ್ಣಿಮೆ ಅಂತ ಹೇಳಿ. ನಾನು ಹುಣ್ಣಿಮೆ ದಿವಸ ಅಂತೂ ನಾನ್ ವೆಜ್ ತಿನ್ನೋದಕ್ಕೆ ಹೋಗೋದಿಲ್ಲ. ಬಟ್ ಬೇಜಾರು ಆಗ್ತಿದೆ. ಅವಾಗೂ ಬೆಳಗ್ಗೆಯಿಂದ ಒಂದು ಸ್ವಲ್ಪ ಸುಸ್ತು, ಏನೋ ಮೈಂಡ್ ಕೆಲಸನೇ ಮಾಡ್ತಾ ಇರಲಿಲ್ಲ. ಹೀಗಿತ್ತು ನನ್ನ ಪರಿಸ್ಥಿತಿ. ಆದರೂ ಗೊತ್ತಾಗಿಲ್ಲ. ಕ್ಯಾಲೆಂಡರ್ ಬಿಟ್ಟಿದ್ದೀನಿ. ಫಸ್ಟ್ ಇಲ್ಲಿ ಇತ್ತು, ಇವಾಗ ನನ್ನ ಮಗಳ ಫೋಟೋ ಇಲ್ಲಿ ಹಾಕಿರೋದ್ರಿಂದ ಏನು ಮಾಡಿದ್ದೀನಿ, ಅಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಡಿಸ್ಟೆನ್ಸು ಜಾಸ್ತಿ ಆಯಿತು. ಅದಕ್ಕೆ ನೋಡಿಲ್ಲ ನಾನು. ನೋಡಿದ್ರೂ ಸರಿಯಾಗಿ ಕಾಣ್ತಾ ಇಲ್ಲ ನೋಡಿ. ಸ್ವಲ್ಪ ಝೂಮ್ ಮಾಡಿ ನೋಡಿದ್ರೂ ನಮಗೆ ಅಲ್ಲಿರೋ ಒಂದು ಡಾಟು ಕಾಣೋದಿಲ್ಲ. ಹಾಗಾಯ್ತು. ಫಸ್ಟ್ ಕ್ಯಾಲೆಂಡರ್ ಶಿಫ್ಟ್ ಮಾಡಬೇಕು, ನನ್ಗೆ ಕಾಣೋ ಥರ ಎಲ್ಲಾದರೂ ಹಾಕೊಬೇಕು ಅಂತ ಅಂದ್ಕೊಂಡೆ. ಆಗಿರೋದಕ್ಕೆ ನನಗೆ ಗೊತ್ತಾಗಿಲ್ಲ ಹುಣ್ಣಿಮೆ ಅಂತ ಹೇಳಿ. ಸಂಡೇ ಅಲ್ವಾ, ನಾರ್ಮಲ್ ಆಗಿ ನಾನ್ ವೆಜ್ ಮಾಡೋ ಥರನೇ ನಾನ್ ವೆಜ್ ಮಾಡಿದ್ದು ಆಯಿತು, ತಿಂದಿದ್ದು ಆಯಿತು. ಇವಾಗ ಇನ್ನು ಮಧ್ಯಾಹ್ನಕ್ಕೆ ನನಗೆ ಊಟಕ್ಕೆ ಅಂತ ಹೇಳಿಬಿಟ್ಟು ಹೇಗೋ ಇದಿದೆ, ದೋಸೆ ಇಟ್ಟಿದೆ. ಅದಕ್ಕೆ ಟೊಮೆಟೊ ಗೊಜ್ಜು ಏನಾದರೂ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ನಾನು ತಿನ್ನೋದಿಲ್ಲ ಹುಣ್ಣಿಮೆ ದಿವಸ ಅಂತೂ. ಬೆಳಿಗ್ಗೆ ತಿಂದ್ಬಿಟ್ಟೆ. ಬಟ್ ಅಂದರೆ ತಿಂದಿದ್ದು ಆದ್ಮೇಲೆ ಸ್ನಾನ ಮಾಡಿಕೊಂಡು ಬಂದೆ. ಇನ್ನು ಸರಿ ದೇವ್ರ ಹತ್ರ ನಮಸ್ಕಾರ ಹಾಕ್ಕೊಂಡೆ. ಯಾಕಂದರೆ ಅದೊಂದು ಸೆಂಟಿಮೆಂಟು. ತಿನ್ನಬಾರ್ದು ಅಂತ ಅಂದ್ಕೊಂಡ್ರೆ ಮತ್ತೆ ತಿನ್ನಬಾರ್ದು. ನನಗೆ ತಿಂದ್ಬಿಟ್ಟೆ ಅಂದರೆ ಏನಾಗುತ್ತೋ ಏನೋ ಅನ್ನೋ ಒಂದು ಭಯ. ಅದಕ್ಕೆ ಇನ್ನು ದೇವ್ರ ಹತ್ರ ನಮಸ್ಕಾರ ಹಾಕ್ಕೊಂಡು ತಪ್ಪಾಯಿತು ಅಂತ ಕೇಳ್ಕೊಂಡು ಮತ್ತೆ ಇವಾಗ ಕೆಲಸಗಳು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಈಗ ಬಂದು ಹೇಳಿದ್ನಲ್ವ, ತಲೆನೋವು, ಯಾಕೋ ಬಾಡಿ ಎಲ್ಲ ಒಂಥರ ಇದೆ, ತುಂಬಾ ಸುಸ್ತು. ಇಲ್ಲ ಮಾಮೂಲಿ ಇರುತ್ತಲ್ವಾ, ಫಂಕ್ಷನ್ಸು, ಹೋಮ ಇದೆಲ್ಲ ಇರುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಈ ಕ್ಯಾಲೆಂಡರ್ ನೋಡೋದನ್ನು ಮರ್ತೋಗಿದ್ದೀನಿ, ಹುಣ್ಣಿಮೆ ಅನ್ನೋದನ್ನು ಮರ್ತೋಗ್ಬಿಟ್ಟಿದ್ದೀನಿ. ದಿನ ಹೆಚ್ಚು ಕಡಿಮೆದಲ್ಲೇ ಬರುತ್ತೆ, ಹುಣ್ಣಿಮೆ ಆಗ್ಲಿ ನಮ್ಗೆ ಇಲ್ಲ ಅಮಾವಾಸ್ಯೆ ಆಗ್ಲಿ. ಡೇಟ್ ನೆನ್ಪಿಟ್ಕೊಂತಾ ಇದ್ದೆ, ಈ ಸಲ ಯಾವುದೂ ಇಲ್ಲ. ಈಗ ಕೆಲಸಗಳು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಿದ್ದು ಆಗೋಗ್ಬಿಡ್ತು. ನಮ್ಗೆ ಗೊತ್ತಿಲ್ದಿರ ಆಗಿರೋದು ಗೊತ್ತಿಲ್ಲ ಅಂತ ಅಂದ್ಕೊಂಡು ಮತ್ತೆ ಇವಾಗ ಏನಾದರೂ ಟೊಮೆಟೊ ಗೊಜ್ಜು ಏನಾದರೂ ಮಾಡ್ಕೊತೀನಿ ನನಗೆ ಮಾತ್ರ. ಇನ್ನು ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ಇದೆ, ಅವ್ರು ತಿನ್ಕೊಂತಾರೆ. ಇನ್ನು ಅದೆಲ್ಲ ವೇಸ್ಟ್ ಆಗುತ್ತಲ್ವಾ, ಅದಕ್ಕೆ ಇನ್ನು ಅವ್ರು ತಿನ್ಕೊಂಡ್ಬಿಡ್ತಾರೆ. ಈಗ ಮೇಯ್ನು ಒಂದು ಗ್ಲಾಸ್ ಟೀ ಮಾಡಿಕೊಂಡು ಕುಡಿದ್ಬಿಡ್ತೀನಿ. ಇನ್ನು ಬೆಳಿಗ್ಗೆ ಟಿಫನ್ ಏನು ಮಾಡಿದ್ದೆ ಅಂತ ಹೇಳಿ ತೋರಿಸ್ಕೊಟ್ಟೆ. ಹಾಗಾಗಿ ಟಿಫನ್ ಏನು ಈಗ ತೋರಿಸೋದಕ್ಕೆ ಹೋಗೋದಿಲ್ಲ. ವಾಷಿಂಗ್ ಮಿಷಿನ್ ಸ್ವಲ್ಪ ಬಟ್ಟೆ ಹಾಕಿದ್ದೀನಿ. ಈಗ ಟಿಫನ್ ಏನು ಅಂತ ಹೇಳಿಬಿಟ್ಟು ತೋರಿಸಿ ಕೊಟ್ಟೆ ಅಲ್ವಾ. ಇನ್ನು ವಾಷಿಂಗ್ ಮಿಷಿನ್ಗೂ ಬಟ್ಟೆ ಹಾಕಿದ್ದೀನಿ. ಇನ್ನು ಅದನ್ನು ಎತ್ಕೊಂಡು ಹೋಗಿ ಒಣಗಾಕ್ಬಿಟ್ಟು ಬರಬೇಕು. ಲೈಟಾಗಿ ಬಿಸಿಲು ಬರ್ತಾ ಇದೆ ಇವತ್ತು. ಇನ್ನು ನೋಡಿ, ಇನ್ನು ಸ್ವಲ್ಪ ಪಾತ್ರೆಗಳು ಬಿದ್ದಿದೆ. ಇನ್ನು ಅದನ್ನು ತೊಳ್ಕೊಬೇಕು. ಬೆಳಗ್ಗೆ ತೊಳೆದಿದ್ದು ಆದ್ಮೇಲೇನು ಬಿದ್ದಿರೋ ಪಾತ್ರೆಗಳದು. ಈಗ ಫಸ್ಟ್ ಒಂದು ಗ್ಲಾಸ್ ಟೀ ಮಾಡಿ ಕುಡ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಹೊತ್ತು ಕುಡಿತಾ ಇಲ್ವಲ್ಲ, ಅದಕ್ಕೆ ಯಾಕೋ ಒಂಥರ ಇದೆ. ಮಂಕು, ಏನು ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಬರ್ತಿಲ್ಲ. ಸುಸ್ತು ಬೇರೆ ಅದ್ರ ಜೊತೆಗೆ. ಅದಕ್ಕೆ ಸರಿ ಟೀ ಮಾಡ್ಕೊಂಡು ಕುಡಿಯೋಣ, ಆಮೇಲೆ ಆದರೂ ಸರಿ ಹೋಗುತ್ತೇನೋ ನೋಡೋಣ ಅಂತ ಮಾಡ್ಕೊತಿದ್ದೀನಿ. ಬಿರಿಯಾನಿ ಮಾಡಬೇಕು ಅಂತ ಬೇರೆ ಒಂದು ಸ್ವಲ್ಪ ಚಿಕನ್ನ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನೋಡಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಖಾಲಿಯಾಗಿತ್ತು, ಪುದೀನ ಸೊಪ್ಪು ಖಾಲಿಯಾಗಿತ್ತು ಅಂತ ಅದನ್ನು ತರಿಸಿದ್ದೀನಿ. ಮತ್ತು ಚಿಕನ್ನು ಅಷ್ಟೇ ಒಂದು ಸ್ವಲ್ಪ ಸಾರು ಮಾಡಿಬಿಟ್ಟು ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಸಮೇತ ಎತ್ತಿ ಇಟ್ಟೆ. ಇನ್ನು ಚಿಕನ್ಗೆ ನನಗೆ ಸಂಬಂಧ ಇಲ್ಲ, ಅವ್ರು ಏನಾದರೂ ಮಾಡ್ಕೊಬೋದು. ನಾನು ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಟೊಮೆಟೊ ಗೊಜ್ಜು ಮಾಡ್ಕೊತೀನಿ ನನಗೆ ಮಧ್ಯಾಹ್ನಕ್ಕೆ ಊಟ ಮಾಡೋದಕ್ಕೆ. ಹೌದಾ ಅಮ್ಮ, ಟೋನಿ ಮೇಲಿಂದ ಎಗರ್ದಾ ತಗ್ಲೋತೆ ಟೋನಿ ಕಬ. ಮತ್ತೆ ಇಲ್ಲಿ ನೋಡಿ, ಇದು ಎಲ್ ಶೀಟರ್ ಸೋಫಾ ಅಲ್ವಾ ನಮ್ದು. ಹೀಗೆ ಬಂದು ಇಲ್ಲಿ ಬರ್ತಿದ್ದು ಸ್ವಲ್ಪ ಈಗ ಸ್ಪೇಸ್ ನೋಡಿ, ಹಾಲಲ್ಲಿ ಸ್ವಲ್ಪ ಜಾಸ್ತಿ ಅಂತ ಕಾಣುತ್ತೆ. ಅಂದರೆ ದೊಡ್ಡದಾಗಿದೆ ಸ್ಪೇಸ್. ಈಗ ಇದನ್ನ ತೆಗೆದ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟೆ ಈ ಕಡೆಗಿರುತ್ತೆ ಅಂತ ನೋಡಿ, ಇಲ್ಲಿ ಹಾಕ್ಬಿಟ್ಟಿದ್ದೀನಿ ದೇವ್ರ ಮನೆ ಹತ್ರ. ಅಂದರೆ ಡೈನಿಂಗ್ ಹಾಲಲ್ಲಿ ಇರಲಿ ಅಂತ. ಬೇಕು ಅಂದಾಗ ಬೇಕಂದರೆ ಅಲ್ಲಿ ಹಾಕ್ಕೊಬೋದು. ಈಗ ಒಂದು ಸ್ವಲ್ಪ ದೊಡ್ಡದಾಗೂ ಇದೆ ಹಾಲು ಕುತ್ಕೊಳ್ಳೋದಕ್ಕೆ, ಅಲ್ಲೆಲ್ಲ ಒಂದು ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳಿ ಆ ರೀತಿ ಮಾಡಿಕೊಂಡೆ. ಏನಮ್ಮ, ಆ ರೀತಿ ಮಾಡಿಕೊಂಡೆ. ಅದರಲ್ಲಿ ಬೇರೆ ಟೋನಿ ಬ್ರೂನ ಹಾಡ್ಕೊಳ್ಳೋದಕ್ಕೂ ಒಂದು ಸ್ವಲ್ಪ ಜಾಗ ದೊಡ್ಡದಾಗಿ ಕಾಣ್ತಿದೆ ಈಗ. ಹಾಗಾಗಿ ಈಗ ಬಂದು ಬೆಳಗ್ಗೆನೇ ಸ್ಟವ್ ಎಲ್ಲ ನೀಟಾಗಿ ಒರೆಸಿದ್ದು ನಾನು, ಆದರೂ ಮತ್ತೆ ಗಲೀಜಾಗಿದೆ. ಯೂಶ್ವಲಾಗಿ ಅಡುಗೆ ಮಾಡ್ತಿದ್ರೆ ಅದು ಗಲೀಜಾಗ್ತಾನೆ ಇರುತ್ತೆ, ನಾವು ಒರೆಸ್ಕೊಳ್ಳೋದು ಹಾಗಾಗುತ್ತೆ. ನೋಡಿ, ಇವತ್ತು ಲೈಟ್ ಏನೂ ಹಾಕಿಲ್ಲ. ಲೈಟ್ ಹಾಕ್ತೀರಾ ಇಷ್ಟು ಮಾತ್ರ ಬೆಳಕಿದೆ ಕಿಚನಲ್ಲಿ. ಬಟ್ ಸಾಕು ಅಂತ ಅನ್ಸುತ್ತೆ, ಇಷ್ಟು ಮಾತ್ರ ಬರ್ತಿರೋದು. ಫಸ್ಟ್ ಇನ್ನೂ ಜಾಸ್ತಿ ಬರೋದು, ಈಗ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಲೈಟ್ ಹಾಕಿದ್ರೆ ವಿಡಿಯೋಸ್ಗೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಅಷ್ಟೇ. ನಾನು ನಾರ್ಮಲಾಗಿ ಅಡುಗೆ ಮಾಡಬೇಕಾದ್ರೆ ಲೈಟ್ ಏನೂ ಅಷ್ಟೊಂದು ಹಾಕೋದಕ್ಕೆ ಹೋಗೋದಿಲ್ಲ. ಮಾಮೂಲಿ ವಿಡಿಯೋ ಶೂಟ್ ಮಾಡೋದಾಗ ಮಾತ್ರ ನಾನು ಲೈಟ್ ಹಾಕ್ಕೊತೀನಿ, ಯಾಕಂದರೆ ವಿಡಿಯೋ ಸ್ವಲ್ಪ ಡಲ್ಲಾಗಿ ಕಾಣ್ತಿರುತ್ತೆ ಅದರಿಂದ.
ಈಗ ಇನ್ನು ಟೀ ಮಾಡಿಕೊಂಡು ಕುಡಿದ್ಬಿಟ್ಟು ಕಡಲೆ ಬೀಜ ಚಟ್ನಿ, ಇಲ್ಲಾಂತಂದರೆ ಟೊಮೆಟೊ ಗೊಜ್ಜು. ಟೊಮೆಟೊ ಗೊಜ್ಜು ಮಾಡಿಕೊಂಡ್ರೆ ರಾತ್ರಿಗೂ ಆಗುತ್ತೆ ಅನ್ನೋ ಪ್ಲ್ಯಾನು. ಚಟ್ನಿ ಮಾಡಿಕೊಂಡ್ರೆ ಈಗ ಪ್ರೆಸೆಂಟ್ ತಿನ್ಬೋದು, ಮತ್ತು ರಾತ್ರಿಗೆ ಅಂತಂದರೆ ಚಟ್ನಿಯಲ್ಲಿ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟಪಡೋದಿಲ್ಲ. ನನಗೊಬ್ಳಿಗೆ ಆದರೆ ಯಾವುದೂ ಇಂಟ್ರೆಸ್ಟು ಬರೋದಿಲ್ಲ ಮಾಡ್ಕೊಳ್ಳೋದಕ್ಕೆ. ಯಾವುದೋ ಒಂದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಬೆಳಕು ಅಷ್ಟೇ ಎಷ್ಟು ಚೆನ್ನಾಗಿದೆ. ಯಾಕಮ್ಮ ಯಾಕೆ? ಹಾಂ ಆಫ್ ಮಾಡ್ತೀನಿ. ಆಯ್ತಿರು. ಇನ್ನು ವೈಟ್ ರೈಸ್ಗೆ ಸ್ವಲ್ಪ ಇಟ್ಬಿಟ್ಟಿದ್ದೀನಿ. ಅವ್ರಿಗೆ ಸಾಂಬಾರು ಇತ್ತಲ್ವಾ, ಅಂದರೆ ಚಿಕನ್ ಸಾಂಬಾರು ಮಾಡಿದ್ನಲ್ವಾ, ಇನ್ನು ಅದೇ ತಿನ್ಕೊತಾರೆ. ನನಗೆ ಅಂತ ಹೇಳ್ಬಿಟ್ಟು ಟೊಮೆಟೊ ಚಟ್ನಿ ಮಾಡ್ಕೊತಾ ಇದ್ದೀನಿ. ಅಂದರೆ ಟೊಮೆಟೊ ಗೊಜ್ಜು ಥರ ತೋರಿಸಿದ್ದೆ ಒಂದ್ಸಲಿ, ಅದನ್ನು ಮಾಡ್ಕೊತಾ ಇದ್ದೀನಿ. ಹೊಟ್ಟೆ ಅಷ್ಟು ಆಗ್ತಿದೆ, 2 ಗಂಟೆ ಆಗಿದೆ ಟೈಮು. ಸಂಡೇ ಅಷ್ಟೊಂದು ಜಾಸ್ತಿ ಕೆಲಸ ಏನಿರೋದಿಲ್ಲ. ಮೇಯ್ನ್ ಅಂದರೆ ಅಡುಗೆ ಕೆಲಸಗಳೇ ಇರುತ್ತೆ ಸಂಡೇ ಆದರೆ. ಇನ್ನು ನಾನ್ ವೆಜ್ ಜಾಸ್ತಿ ಮಾಡೋದ್ರಿಂದ ಇನ್ನು ಅದೇ ಕೆಲಸ ಜಾಸ್ತಿ ಇರುತ್ತಾ. ಇನ್ನು ಹೇಗೋ ಇವತ್ತು ಬೆಳಗ್ಗೆನೇ ಮಾಡಿರೋದ್ರಿಂದ ಒಂದು ಸ್ವಲ್ಪ ಅಡುಗೆ ಕೆಲಸಗಳು ಅಷ್ಟೊಂದಿಲ್ಲ. ನನಗೋಸ್ಕರ ಇವಾಗ ಗೊಜ್ಜು ಮಾಡ್ತಿದ್ದೀನಿ. ಇಲ್ಲ ಅಂದಿದ್ರೆ ಈಗ ಗೊಜ್ಜು ಮಾಡೋ ಕೆಲಸನೂ ಇರ್ತಾ ಇರಲಿಲ್ಲ. ಇನ್ನು ಸಾರಿತ್ತು ಅಂತಂದಿದ್ರೆ ಸಂಜೆವರೆಗೂ ಒಂದು ಸ್ವಲ್ಪ ಫ್ರೀನೇ. ನೋಡಿ ಗೊಜ್ಜು ರೆಡಿ ಆಯಿತು. ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಡ್ತಾ ಇದ್ದೀನಿ. ಗೊಜ್ಜು ರೆಡಿ ಆಗಿದೆ. ಅನ್ನನೂ ಆಯಿತು, ಆಫ್ ಮಾಡಿಟ್ಟಿದ್ದೀನಿ. ನೋಡಿ ಅದು ವಿಸಿಲ್ ಬರೋದ್ರೊಳಗಡೆ ನನಗೆ ಗೊಜ್ಜು ರೆಡಿ ಆಗೋಯ್ತು. ಇನ್ನು ಇದನ್ನು ಆಫ್ ಮಾಡ್ಕೊಂಡ್ಬಿಟ್ಟೆ. ಸೇಮ್ ನಮಗೆ ಉಪ್ಪಿನಕಾಯಿ ಥರನೇ ಇರುತ್ತೆ ಇದು. ಬಿಸಿ ಬಿಸಿ ಅನ್ನಕ್ಕೆ ಕಲ್ಸ್ಕೊಂಡು ತಿಂತಾ ಇದ್ರೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನನಗಂತೂ ತುಪ್ಪ ಇಷ್ಟ, ತುಪ್ಪ ಹಾಕ್ಕೊಂಡೇ ತಿಂತೀನಿ. ಹೇಗೋ ಮನೆಯಲ್ಲಿ ತುಪ್ಪ ಯಾವಾಗೂ ಸ್ಟಾಕ್ ಇದ್ದೇ ಇರುತ್ತೆ. ಮಕ್ಕಳು ತಿನ್ನೋದಿಲ್ಲ ಅಷ್ಟೇ, ಬಟ್ ನನಗಿಷ್ಟನೇ, ನಾನು ಹಾಕ್ಕೊಂಡು ತಿಂತೀನಿ. ಇನ್ನು ರೈಸು ಹಾಕಿದೆ. ಬಿಸಿ ಬಿಸಿ ರೈಸ್ಗೆ ಟೊಮೆಟೊ ಗೊಜ್ಜು ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀನಿ. ಇದಾದರೆ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತು. ಅದಕ್ಕೆ ಒಂದು ಸ್ವಲ್ಪ ಕಡಲೆ ಬೀಜ ಇತ್ತು ಮನೆಯಲ್ಲಿ, ಅದನ್ನೇ ಹುರ್ಕೊಂಡು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಥರ ಮಾಡೋಣ ಅಂತ ಮಾಡ್ತಿದ್ದೀನಿ. ನೋಡಿ ಕಡಲೆ ಬೀಜ ಹುರ್ಕೊಂಡು ಯಾರು ಒಂದು ಸ್ವಲ್ಪ ಸ್ವೀಟ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತಾ ಸಂಜೆ ಕುತ್ಕೊಂಡಿದ್ರೆ ಸರಿ ಇದೆ ಪೌಡ್ರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಿದ್ದೆ. ಸಖತ್ತಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ. ಬೆಲ್ಲ ಆದರೂ ಹಾಕ್ಕೊಂಡು ಉಂಟೆ ಕಟ್ಕೋಬೋದು. ಬೆಲ್ಲ ಆದರೂ ಹಾಕ್ಕೊಂಡು ಇದರಲ್ಲಿ ಇದನ್ನ ಹುರ್ಕೊಂಡ್ಬಿಟ್ಟು ಪೌಡ್ರ್ ಮಾಡಿ ಉಂಟೆ ಕಟ್ಕೋಬೋದು. ಇಲ್ಲಾಂದರೆ ಸಕ್ಕರೆ ಹಾಕ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಅದನ್ನೇ ಒಂದು ಸ್ವಲ್ಪ ಮಾಡ್ತಿದ್ದೆ ತಿನ್ನೋಣ ಅಂತ ಹೇಳಿ. ಬೋರ್ ಹೊಡಿತಿತ್ತಾ. ಹೊರಗಡೆ ಹೋಗೋದಕ್ಕೂ ಇನ್ನು ನಮ್ಮೂರಲ್ಲಿ ಭಾನುವಾರದ ಜೊತೆ ಸಂತೆ ಇರುತ್ತೆ. ತುಂಬ ಜನ ಫುಲ್ಲು ತುಂಬ ಹೋಗ್ಬಿಟ್ಟಿರ್ತಾರೆ. ಎಲ್ಲೂ ಹೋಗೋದಕ್ಕೂ ಇಷ್ಟ ಬರೋದಿಲ್ಲ ಮಾರ್ಕೆಟಲ್ಲಿ. ಸೊ ಅದರಿಂದ ಮನೆಯಲ್ಲೇ ಈ ರೀತಿ ಮಾಡ್ಕೊತಾ ಇದ್ದೆ. ಬೇಕಂದ್ರೆ ತೆಗೆದ್ಬಿಟ್ಟು ಅಂದರೆ ಸಿಪ್ಪೆ ಎಲ್ಲ ನೀಟಾಗಿ ರಿಮೂವ್ ಮಾಡಿಬಿಟ್ಟು ನಾವು ಪೌಡ್ರ್ ನೋಡಿ ಯಾವ ರೀತಿ ಕಿತ್ತಾಡ್ತಾ ಇದ್ದಾರೆ ಅಂತ. ಮನೆಯಲ್ಲಿ ಇದ್ರೆ ಕಿತ್ತಾಡೋದೆ. ನೋಡಿ ಇಷ್ಟು ಮಾತ್ರ ಹುರ್ಕೊಂಡಿದ್ದೀನಿ. ಇನ್ನು ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಪೌಡ್ರ್ ಮಾಡ್ಕೊಂಡು ಮತ್ತೇನೆ ಅಡುಗೆ ಆದ್ಮೇಲೆ ಮತ್ತೆ ಎಲ್ಲ ಎಲ್ಲಿಂದ ಅಲ್ಲಿ ಇದೆ. ಮತ್ತೆ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಬೇಕು. 5 ಗಂಟೆ ಮೇಲೆ ಮಾಡ್ಕೊಳ್ಳೋಣ. ಇವಾಗ ಟೈಮ್ 4:15. ಒಂದು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ರಿಲ್ಯಾಕ್ಸ್ ಆಗಿ ಮತ್ತೆ ಮಾಡ್ಕೊಳ್ಳೋಣ. ಉಂಟೆ ಕಟ್ಟಬೇಕು ಅಂತಂದ್ರೆ ಬೆಲ್ಲ ಹಾಕ್ಕೊಂಡು ಈ ಸಿಪ್ಪೆ ಎಲ್ಲ ನೀಟಾಗಿ ರಿಮೂವ್ ಮಾಡಿಬಿಟ್ರೆ ಚೆನ್ನಾಗಿರೋದು. ಏನ್ ಹೇಳ? ಉಂಟೆ ಏನು ಕಟ್ತಾ ಇಲ್ಲ, ಹಾಗೆ ಪೌಡ್ರ್ ಮಾಡ್ತಾ ಇದ್ದೀನಿ. ಮತ್ತೆ ಸಕ್ಕರೆ ನಮ್ಗೆ ಸ್ವೀಟ್ ಎಷ್ಟು ಬೇಕು ನೋಡ್ಕೊಂಡು ಸಕ್ಕರೆ ಹಾಕೊಳ್ಳೋದು. ಅಷ್ಟೇ, ಇಷ್ಟೇ. ಬೇಕು ಅಂದರೆ ಏಲಕ್ಕಿನೂ ಹಾಕೋಬೋದು ಫ್ಲೇವರ್ಗೋಸ್ಕರ. ನೋಡಿ ಆಯಿತು, ಇಷ್ಟೇ ಚೆನ್ನಾಗಿರುತ್ತೆ.
ನನ್ನ ಮಗಳಿಗೆ ಇಷ್ಟ, ಅದಕ್ಕೆ ಉಂಟೆ ಕಟ್ತಾ ಇದೀಯಾ, ಬೆಲ್ಲ ಹಾಕಿ ಮಾಡ್ತಾ ಇದೀಯಾ, ಎಳ್ಳು ಹಾಕಿ ಮಾಡ್ತಿದ್ಯಾ ಅಂತ ಕೇಳ್ತಾಳೆ ಕ್ವಶನ್ಗಳು. ಸಕ್ಕತ್ತಾಗಿದೆ. ಸಕ್ಕತ್ತಾಗಿ ಬಂದಿದೆ. ಬೇಕೇನೆ ಅಲ್ಲ, ನನಗ್ ಮಾತ್ರ ಮಾಡ್ಕೊಂಡಿದ್ದು, ನಿಮಗೂ ಬೇಕಾ ಅಂತ. ಇದೊಳ್ಳೆ ಕತೆ ಐತಲ್ಲ, ನೀವೆಲ್ಲ ಹೊರಗಡೆ ಅದು ಇದು ತಿಂತ ಇರ್ತೀರ, ನಾನು ತಿಂತೀನಿ ನಂಗೆ ಹೋಗಿ ಹಿಂದಳ. ನಿಂಗೆ ಬೇಕೇನ ಕಾಫಿ? ಇಂದಮ್ಮ ಅಮ್ಮ. ನಾವು ಇದು ಹುರ್ಕೋಬೇಕಾದ್ರೆ ಕಡಲೆ ಬೀಜನ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀರಿ ಅಂತಂದ್ರೆ ಈ ಪೌಡ್ರ್ ಫ್ಲೇವರ್ ಮಾತ್ರ ಸಖತ್ತಾಗಿರುತ್ತೆ, ತಿನ್ನೋದಕ್ಕೂ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಒಂದು ಸ್ವಲ್ಪ ಎಳ್ಳು ಮತ್ತೆ ಬೆಲ್ಲ ಹಾಕೊಂಡು ಉಂಡೆ ಕಟ್ಕೋಬೋದಾ? ಅದು ಬೇಡ, ಹಾಗೆ ಉಂಡೆ ಕಟ್ಕೋಬೇಕು ಅಂತಂದ್ರೆ ತುಪ್ಪ ಹಾಕೊಂಡು ಈ ರೀತಿ ಉಂಡೆ ಕಟ್ಕೋಬಹುದು. ಈಗಲೇ ಆಲ್ಮೋಸ್ಟ್ ನೋಡಿ ಉಂಡೆಗೆ ಬರುತ್ತೆ, ನೋಡಿ ಈ ರೀತಿ ಉಂಡೆಗೆ ಬರುತ್ತೆ. ತುಪ್ಪ ಹಾಕೊಂಡ್ಬಿಟ್ಟು ಉಂಡೆ ಕಟ್ಕೊಂಡ್ರೆ ಸಖತ್ತಾಗಿರುತ್ತೆ. ಸಂಜೆ ಆದ್ರೆ ಎಷ್ಟು ಮಳೆ ನೋಡಿ ನಮ್ಮೂರಲ್ಲಿ. ಎಷ್ಟು ಜೋರು ಮಳೆ ಬರ್ತಾ ಇತ್ತು, ಸೌಂಡೇ ಹೇಗೆ ಕೇಳಿಸ್ತಾ ಇತ್ತು. ಬಿಸಿಲು ಇದೆ, ಹಾಗೆ ಮಳೆನೂ ಬರ್ತಾ ಇದೆ. ಮಳೆ ಬರ್ತೈತೆ. ಅದು ಎಷ್ಟು ಜೋರಾಗಿ ಬರ್ತಾ ಇತ್ತು ಗೊತ್ತಾ? ಫುಲ್ಲು ಮೇಲೆನಾ? ಮತ್ ಬಾಲ್ಕನಿ ಅಲ್ಲಾದ್ರೆ ಬಿಡು. ನೋಡಿ ಇಲ್ಲಿ ಬಟ್ಟೆ ಹಾಕ್ಬಿಟ್ಟಿದ್ದಾಳೆ, ಇಲ್ಲೇನು ಬೀಳ್ತಾ ಇಲ್ಲ ಮಳೆ. ಎಲ್ಲ ನೀಟಾಗಿ ಒಣಗಾಕಿದ್ದಾಳೆ. ಇಲ್ಲಿ ಮಳೆ ಬರ್ತಾ ಇತ್ತಲ್ಲ, ಇದು ಬಟ್ಟೆ ಎಲ್ಲ ಒದ್ದೆ ಆಗುತ್ತೆ ಅನ್ನೋದು ಅವಳು ಚಿಂತೆ. ನೋಡಿ ಹೇಗೆ ಬರ್ತಾ ಇದೆ ಮಳೆ ಅಂತ. ಇದ್ದಕ್ಕಿದ್ದಂಗೆ ಜೋರ್ ಮಳೆ ಆಗೋಗಿದೆ. ನಾಯಿಗಳಿಗೆ ಅನ್ನ ಹಾಕೋಣ ಅಂತ ಬಂದೆ, ತಿಂತಾ ಇದ್ದಾವೆ. ನಮ್ಮೂರು ಸ್ಟೇಡಿಯಮ್ಮಲ್ಲಿ ನೋಡಿ ಸೌಂಡು ಸ್ಕ್ರೀನ್ ಹಾಕಿದ್ದಾರೆ, RCB ಮ್ಯಾಚ್ ಇರೋದ್ರಿಂದ ಸೌಂಡ್ ನೋಡಿ ಹೇಗೆ ಕೇಳಿಸ್ತಿದೆ ಅಂತ. ಹೋಗೋಣ ಅಂತಂದರೆ ಫುಲ್ಲು ಜನ ಜಾಸ್ತಿ, ಬೇಡ ಮನೆಯಲ್ಲೇ ನೋಡೋಣ ಅಂತಿದ್ದಾರೆ ಮಕ್ಕಳು. ಹಾಗಾಗಿ ಹೋಗಿಲ್ಲ. ದೊಡ್ಡ ಸ್ಕ್ರೀನ್ ಹಾಕ್ಬಿಟ್ಟಿರ್ತಾರೆ ಫುಲ್ಲು ಸ್ಟೇಡಿಯಮ್ಗೆಲ್ಲನೂ, ತುಂಬ ಹೋಗಿರ್ತಾರೆ ಜನ ಅಂತೂ. ಇಲ್ಲಿಗೆ ನೋಡಿ ಸೌಂಡು ಯಾವ ರೀತಿ ಬರ್ತಿದೆ ಅಂತ ಗೊತ್ತಾಗುತ್ತೆ. ಬ್ರೂನೋ ಬಾಯಿನ, ಬ್ರೂನೋ ಬಾ ಹೋಗೋಣ. ನಾಯಿಗಳೆಲ್ಲ ಎಲ್ಲೋದ್ವು, ಇನ್ನೂ 2-3 ನಾಯಿಗಳಿತ್ತು. ಮಳೆಗೆ ಅಲ್ಲಿ ಇಲ್ಲಿ ಹೋದಂಗಿದ್ದಾವೆ. ಸಖತ್ ಮಳೆ ಇವತ್ತಂತೂ ನಮ್ಮೂರಲ್ಲಿ. ಇನ್ನು ಒಂದು ನಾಯಿ ತಿಂತಾ ಇದೆ, ಪಾಪ ಕಾಲೆಲ್ಲ ಕುಂಟು, ಅದಕ್ಕೆ ಎಲ್ಲೂ ಹೋಗಲ್ಲ. ಅದಕ್ಕೆ ಮಿಸ್ ಮಾಡ್ದಿರೋ ಅದಕ್ಕಂತಲೇ ಹಾಕ್ತೀನಿ. ಇನ್ನು ಬೇರೆ ನಾಯಿಗಳೆಲ್ಲ ತಿನ್ನೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಬಿಡ್ತೀನಿ. ನೋಡಿ ಅದು ತಿಂದು ಉಳಿಸಿರೋದು ಇನ್ನು ಬೇರೆ ನಾಯಿಗಳು ಬಂದು ತಿನ್ಕೊಳ್ಳುತ್ತೆ. ತಿಂದಿದ ತಕ್ಷಣ ಇಲ್ಲಿ ಬಂದ್ಬಿಡೋತ್ತದು. ಬಾ ಮಗ್ನ ಇನ್ನ ಸ್ಟೇಡಿಯಂ ಅಲ್ಲೇ ಪಟಾಕಿ ಹೊಡಿತಾ ಇರೋದು. ಓಡ್ತಿದ್ದಾನೆ ಪಟಾಕಿ ಸೌಂಡ್. ನಡಿ, ಅದಕ್ಕೆ ನಡಿ, ಮನೆಗೆ ನಡಿ, ಅದು ಕಚ್ಚುತ್ತೆ. ಹತ್ತು ಇಷ್ಟನ್ನ ಹೇಳ್ತಾ ಇನ್ನು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್, ಬಾಯ್.